ಎಸ್ಕೇಲ್ ಗ್ರಂಥವು 36ನೇ ಅಧ್ಯಾಯ 11ನೇ ವಚನ. ನಿಮ್ಮಲ್ಲಿ ಬಹುಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು, ಅವು ಹೆಚ್ಚಿ ಅಭಿವೃದ್ಧಿ ಆಗುವವು. ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ಆಮೆನ್. ಹಲ್ಲೆಲೂಯಾ. ನಾನೇ ಯೆಹೋವನೆಂದು ನಿಮಗೆ ದೃಢವಾಗುವುದು. ದೇವರು ನಮಗೆ ಕೊಟ್ಟಿರುವ ವಾಗ್ದಾನ ಏನು? ಮೊದಲ ಸ್ಥಿತಿಗಿಂತ ನಿಮ್ಮನ್ನ ಉತ್ತಮ ಸ್ಥಿತಿಗೆ ನಾನು ತರ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು. ಸರಿ, ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಿಸಬೇಕಂತೇಳಿ ದೇವರು ಆಸೆ ಪಡ್ತಾರೆ. ಎಲ್ಲರೂ ಪ್ರತಿ ನ್ಯೂ ಇಯರ್ಗೆ ಒಂದು ವಾಗ್ದಾನ ಇಸ್ಕೊಂಡ್ ಬರ್ತೀವಿ. ವಾಗ್ದಾನಗಳು ನಾವು ವರ್ಷ ಪಡ್ಕೊಂತಾನೆ ಇದೇ ಹೊಸದಾಗ ಚರ್ಚೆಗೆ ಹೋದಾಗ ವರ್ಷ ವಾಗ್ದಾನ ಪಡ್ಕೊಂತಿದೀವ ಇಲ್ಲ? ಪ್ರತಿ ವರ್ಷ ವಾಗ್ದಾನ ಪಡ್ಕೊಂಡಿದ್ದಲ್ಲ ನಮ್ಮ ಜೀವನ ನೆರವೇರಾಗತ್ತಪ್ಪ. ಅನುಭವಿಸಿದ ಆ ವಾಗ್ದಾನಗಳು ಎಷ್ಟು ವರ್ಷದಿಂದ ನಾವು ತಗೋತಿದೀವಿ ವಾಗ್ದಾನಗಳು. ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ಆ ವಾಗ್ದಾನಗಳು ನೆರವೇರ್ತದವ. ನೆರವೇರ್ಬೇಕಂದ್ರೆ ನಾವ್ ಏನ್ ಮಾಡಬೇಕು? ಎಲ್ಲರೂ ವಾಗ್ದಾನ ಕೊಡ್ತಾರ, ನೆರವೇರ್ತದ ಅಂತ ಹೇಳ್ತಾರ. ಆದ್ರೆ ಪ್ರತಿ ವಾಗ್ದಾನದಲ್ಲಿ ದೇವ್ರು ಏನ್ ಮಾಡ್ತಾರ ಗೊತ್ತಾ? ನೀವ್ ಏನೇ ವಾಗ್ದಾನ ಕೊಡ್ಬೇಕಂದ್ರೆ ಆ ವಾಗ್ದಾನ ಒಂದು ಕಂಡೀಷನ್ ಇಟ್ಟಿರ್ತದೆ. ಪ್ರತಿ ವಾಗ್ದಾನ ಒಂದು ಕಂಡೀಷನ್ ಇರ್ತದೆ ದೇವ್ರದು. ನೋಡ್ರಿ, ಕೇಳಿರಿ ನಿಮಗೆ ಕೊಡ್ತೀನಿ ಅನ್ನ, ಕೇಳಿದ್ರೆ ಕೊಡ್ತೀನಿ ಅನ್ನ, ಸುಮ್ಮನೆ ಕೊಡ್ತೀನಿ ಅನ್ನ. ತಟ್ಟಿದ್ರೆ ನಿಮಗೆ ತೆರಿತೀನಿ ಅನ್ನ, ಅಂದ್ರೆ ತಟ್ಟಿದ್ರೆ ತೆರಿತಾನ. ಅಂದ್ರೆ ಪ್ರತಿ ದೇವ್ರು ಏನೇನು ನಾವು ಜೀವನ ಮಾಡ್ಬೇಕಂದ್ರೆ ಮೊದಲು ಒಂದು ಕಂಡೀಷನ್ ಇರ್ತದೆ ದೇವ್ರ ಹತ್ರ. ಆಮೆನ್. ಕಂಡೀಷನ್ ಇಲ್ಲದಾಗ ವಾಗ್ದಾನ ನೆರವೇರಿಸೋದಿಲ್ಲ. ಎಲ್ಲರೂ ವಾಗ್ದಾನ ಹೇಳ್ತಾರ, ಅದು ವಾಗ್ದಾನಗಳು ಹೆಂಗ ಪಡ್ಕೋಬೇಕಂತೇಳಿ ದೇವ್ರು ನಮಗೆ ತಿಳಿಸ್ತಾರ. ಆಮೆನ್. ಹಲ್ಲೆಲೂಯಾ. ವಾಗ್ದಾನ ಕೊಟ್ಟಿದ್ರು ಕೂಡ ನೀವು ಹೆಂಗ ಪಡ್ಕೋಬೇಕು, ಆ ವಾಗ್ದಾನ ನೀವು ಹೆಂಗ ನಿಮ್ ಜೀವನದಲ್ಲಿ ನೀವು ಅದನ್ನ ಪಡ್ಕೋಬೇಕನ್ನೋದು ಕೂಡ ದೇವರು ನಮಗೆ ತಿಳಿಯಪಡಿಸ್ತೀವಿ. ಉತ್ತಮ ಸ್ಥಿತಿಗೆ ತರ್ತೀನಿ ಅಂತ ಹೇಳಿ ದೇವರು ನಮಗೆ ವಾಗ್ದಾನ ಮಾಡ. ಮೊದಲ ಸ್ಥಿತಿ ನಮ್ದು ಏನಿತ್ತು? ಕಷ್ಟದಲ್ಲಿದೀವ, ನಷ್ಟದಲ್ಲಿದೀವ, ವ್ಯಾಪಾರದಲ್ಲಿ ನಷ್ಟ ಆಗಿವ, ಸಾಲದಲ್ಲಿದೀವ, ಅನಾರೋಗ್ಯ ಸಮಸ್ಯೆದಲ್ಲಿದೀವ. ಈ ಸ್ಥಿತಿನಲ್ಲಿ, ಈ ಒಂದು ಭಯಂಕರವಾದ ಸ್ಥಿತಿನಲ್ಲಿ ಇರುವಂತ ನಮ್ಮನ್ನ ಉತ್ತಮ ಸ್ಥಿತಿಗೆ ದೇವರು ತರ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡ. ಆಮೆನ್. ನೋಡಿ, ನಾವು ಏನಾದ್ರೂ ಕಡಿಮೆ ಸ್ಥಿತಿನಾಗಿದ್ದಾಗ ನಾವು ನೋಡಿ ಅನೇಕ ನಗ್ತಾರ. ಎಷ್ಟೋ ಜನ ಇವ್ನಿಗೆ ಹಂಗೆ ಆಗ್ಬೇಕಂತಾರ, ಈಗೀಗ ಹಂಗೆ ಆಗ್ಬೇಕು, ನಾವ್ ಮೇಲೆ ಬಂದ್ರೆ ಸಹಿಸೋದು ಆಗಿಲ್ಲ. ನಾವು ಕೆಲ ಸ್ಥಿತಿನಾಗಿದೀವಿ ಅಂದ್ರೆ ಅವ್ರಿಗೆ ಸಂತೋಷ, ಆನಂದ, ಭಾರಿ ಮಂದಿ ಹಂಗೆ ಇರೋದು. ಯಾವಾಗ ಇವ್ರು ನಶಿಸೋತಾರ, ಯಾವಾಗ ಜೀವನ ಹಾಳಾಗಿ ಹೋಗುತ್ತೆ, ಅದು ನೋಡಿ ಸಂತೋಷ ಪಡೋಣ, ಅದು ನೋಡಿ ಆನಂದ ಪಡೋಣ ಅನ್ನೋ ಜನಗಳೇ ಜಾಸ್ತಿ. ಆದ್ರೆ ದೇವ್ರ ಏನ್ ಹೇಳ್ತಾರೆ ಗೊತ್ತಾ? ನೀನ್ ಕೆಲ ಸ್ಥಿತಿನಾಗಿದ್ರೆ ದೇವ್ರ ಆ ಸ್ಥಿತಿನಾಗ ಇರಕ್ ಇಷ್ಟ ಪಡ್ತಿಲ್ಲ, ನಿನ್ನ ಉನ್ನತ ಸ್ಥಿತಿಗೆ ತರಬೇಕಂತ ಹೇಳಿ ದೇವ್ರ ಆಸೆ ಪಡ್ತಾರ. ಆಮೇನ್. ನೋಡಿ, ಮನುಷ್ಯರಿಗಿರೋ ವ್ಯತ್ಯಾಸ ದೇವರಿಗಿರೋ ವ್ಯತ್ಯಾಸ ನೋಡಿ. ನಾವು ಕಡಿಮೆ ಸ್ಥಿತಿನಲ್ಲಿ ಇದ್ರೆ ಸಂತೋಷ ಪಡ್ತಾರೆ ಜನ, ಆನಂದ ಪಡ್ತಾರೆ, ಇವ್ರಿಗೆ ಹಂಗೆ ಆಗ್ಬೇಕಂತಾರ. ಆದ್ರೆ ದೇವರು ಏನ್ ಮಾಡ್ತಾನಂದ್ರೆ ಆ ಕೀಳ ಸ್ಥಿತಿಯಲ್ಲಿ ಇರೋರ್ನ ಹುಡುಕಿ ಅವ್ರನ್ನ ಮೇಲೆ ಸ್ಥಿತಿಗೆ ತರಗೆ ದೇವ್ರು ನಮ್ಮನ್ನ ಈ ವಾಗ್ದಾನ ನಮಗೆ ಕೊಟ್ಟಿರೋದು. ಯಾವ ಪರಿಸ್ಥಿತಿನಲ್ಲಿ ಎದುರು, ಯಾವೊಂದು ಹೇಳ್ಕೊಳಾದ ಪರಿಸ್ಥಿತಿನಲ್ಲಿ ನಿಮ್ ಜೀವನದಲ್ಲಿ ಬಾಧೆ ಪಡ್ಬೋದು, ಇವತ್ತು ದೇವ್ರು ನಿಮ್ಗೆ ವಾಗ್ದಾನ ಮಾಡೋಣ, ನಾನು ಉನ್ನತ ಸ್ಥಿತಿಗೆ ನಾನು ನಿಮ್ಮನ್ನ ತರ್ತೀನಿ ಅಂತ ಹೇಳಿ. ಆಮೆನ್. ಹಲ್ಲೆಲೂಯಾ. ಸರಿ, ತರ್ತಾನ ದೇವರು. ಅದಕ್ಕೆ ನಾವ್ ಏನ್ ಮಾಡಬೇಕು? ಎಲಿಷನ ಪ್ರವಕ್ತ ಏಲಿಯ ಪ್ರವಕ್ತನ ಕೆಳಗಿರುವಂತ ಶಿಷ್ಯನು. ಏಲಿಯ ಪ್ರವಕ್ತ ದೇವರದಲ್ಲಿ ಆರೋಹಣವಾಗಿ ಹೋದಾಗ ಈ ಎಲಿಷ ಪ್ರವಕ್ತ ಏನ್ ಮಾಡ್ತಿದ್ದಾನಂದ್ರೆ ಈ ಇಸ್ರಾಯೇಲ್ 12 ಗೋತ್ರಗಳಿಗೆ ಪ್ರವಕ್ತನಾಗಿ ಇರ್ತಾನ. ಈ ಪ್ರವಕ್ತ ಇದನ್ ಕೆಳಗ ಎಷ್ಟು ಜನ ಸೇವಕರು ಇರ್ತಾರ, ಬಹಳ ಜನ ಸೇವಕರು ಇರ್ತಾರ. ಇವರಿಗೆ ಟ್ರೈನಿಂಗ್ ಕೊಡ್ತಿರ್ತಾನ, ಬೈಬಲ್ ಸ್ಟಡಿ ಮಾಡ್ತಿರ್ತಾನ. ಯಾರು? ಈ ಎಲಿಷನ ಪ್ರವಕ್ತ. ಈ ಸೇವಕರೆಲ್ಲರೂ ಒಂದು ಪ್ಲೇಸ್ ನಾಗ ಇರ್ತಾರ, ಒಂದು ಮನೆನಾಗ ಇರ್ತಾರ. ಅವ್ರಿಗೆ ಪ್ಲೇಸ್ ಸಾಲೋದಿಲ್ಲ.
ಬಾರಿ ಮಂದಿ ಇರ್ತಾರ, ಮನೆ ನೋಡಿದ್ರೆ ಇಕ್ಕಟ್ಟಿರ್ತದೆ. ಇಕ್ಕಟ್ಟಿದ್ದಾಗ ಇವ್ರು ಬಂದು ಕೇಳ್ತಾರ, ಅಯ್ಯ ಈಗ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದು ಟ್ರೈನಿಂಗ್ ಮಾಡ್ತದಿ, ಎಲ್ಲ ನಮ್ಗೆ ಬೋಧಿಸ್ತದಿ, ಓಕೆ. ಬಟ್ ಇಲ್ಲಿ ನಾವಿರುವಂತ ಪ್ರಾಂತ ಇಕ್ಕಟ್ಟೈತೆ, ನಮಗೆ ಸಾಲವಲ್ಲ, ನಮಗೆ ಇರುಕೈತೆ. ಇದನ್ನ ನಾವು ವಿಶಾಲ ಮಾಡ್ಕೋಬಹುದು, ಇದನ್ನ ನಾವು ದೊಡ್ಡದು ಮಾಡ್ಕೋಬಹುದು. ಅದಕ್ಕೆ ನಾವು ಒಂದು ಪ್ರಾಂತಕ್ಕೆ ಹೋಗಿ ಮರಗಳು, ಅದ್ರ ಗಿಡಗಳು, ಕಟ್ಟಿಗಳು ಎಲ್ಲ ಕಡ್ಕೊಂಡ್ ಬರ್ತೀವಿ. ಕಡ್ಕೊಂಡ್ಬಂದು ನಾವೊಂದು ವಿಶಾಲವಾದ ಸ್ಥಳನಲ್ಲಿ ನಾವು ಮನೆ ಕಟ್ಕೊಂತೀವಿ, ಹಂಗ ನಾವು ಏರ್ಪಾಟ್ ಮಾಡ್ಕೊಂತೀವಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಪ್ರವಕ್ತ ಅಂತಾನ, ಹೌದಾ ಸರಿ ಹೋಗ್ರಿ ಅಂತ ಹೇಳ್ತಾರೆ. ಹೋಗ್ರಿ ಅಂತ ಹೇಳಿದಾಗ ಈ ಶಿಷ್ಯರು ಏನಂತಾರೆ, ಸರಿ ನಾವು ಹೋಗೋದಲ್ಲ, ನೀನು ಬರಬಾ ನಮ್ ಜೊತೆಗೆ, ನಾವು ಕಡಿಗಳು ಕಡ್ಗ ಮಾಡಿ ಕೊಡ್ತೀವಲ್ಲ, ನೀನು ಬರಬಾ ಅಂತ ಕರೀತಾರೆ. ಸರಿ ಪ್ರವಕ್ತರು ಹೋಗ್ತಾನೆ. ಹೋಗಿ ಎಲ್ಲರೂ ಕಡಿಗಳು ಕಡ್ಕೊಂಡು ಒಂದ್ಸರಿ ಜೋಡಿಸ್ತಿರ್ತಾರ. ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ನದಿ ಪ್ರಾಂತದಲ್ಲಿ ಒಂದು ಗಿಡ ಮ್ಯಾಲೆ ಇರ್ತದೆ, ಆ ನದಿ ಮ್ಯಾಲೆ ಬಂದಿರ್ತದೆ. ಈ ವ್ಯಕ್ತಿ ಅದು ನದಿ ಮ್ಯಾಲೆ ಹೋಗಿ ಆ ಗಿಡ ಕಟ್ ಮಾಡ್ತಿರುವಾಗ ಕೊಡಲಿ ಏನಾಗ್ತದೆ, ಆ ನದಿನಾಗ ಬಿದ್ದು. ನದಿನಾಗ ಬಿದ್ದಾಗ ಅದೇನ್ ಮಾಡ್ತಾರೆ, ನದಿನಾಗ ಬಿದ್ದಂತೇಳಿ ಸೀದಾ ಬಂದು ಪ್ರವಕ್ತ ಹೇಳ್ತಾರ, ಅಯ್ಯ ಕೊಡಲಿ ನಾನು ಕಡಿಯುವಂತ ಕೊಡಲಿ ಕೆಳಗೆ ಜಾರಿ ನದಿನಾಗ ಬಿದ್ದು ಬಿಡುತ್ತೆ, ಮುಗಿಬಿಡುತ್ತೆ ಅಂತ ಹೇಳಿ ಪ್ರವಕ್ತ ಬಂದು ಹೇಳ್ತಾನ. ನಾನು ಒಬ್ಬರ ಇಸ್ಕೊಂಡ್ ಬಂದಿನಿ, ಅದು ಬಾಡಿಗೆ ಇಸ್ಕೊಂಡ್ ಬಂದಿನಿ, ಅವ್ರು ಕೊಡ್ಬೇಕು. ಇವಾಗ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಅವ್ರ ಪ್ರವಕ್ತ ಬಂದು ಕೇಳ್ತಾನ, ಎಲ್ಲಿ ಬಿಸಾಕಿನಿ, ಇಲ್ಲಿ ಬಿಸಾಕಿ ನೋಡ ಅಂತ ಹೇಳ್ತಾನ. ಅವ್ರು ಏನ್ ಮಾಡ್ತಾರೆ ಅಂತ, ಕೊಂಬೆನ ಮುರಿದು ಆ ಕೊಂಬೆನ ಎಲ್ಲಿ ಅದು ಬಿದ್ದಿರ್ತದ ಆ ಸ್ಥಳದಲ್ಲಿ ಹಾಕ್ತಾನ. ಈ ಕೊಂಬೆ ಕಟ್ಟಿಗೆ ನೀರ್ನಾಗ ಬರ್ತದೆ, ಈ ಒಂದು ಕಬ್ಬಿಣದ ಈ ಕೊಡಲಿ ಮ್ಯಾಲೆ ತಿಳ್ತದೆ. ಆಮೇಲೆ ಹಾಲೆಲ್ಲ ಅವ್ರ ಏನಂತಾರ, ಈ ಕೊಡಲಿನ ತಗಂತ ಹೇಳ್ತಾನ. ಇದು ಅಲ್ಲಿರುವಂತ ಸ್ಟೋರಿ, ಅರ್ಥ ಆಯ್ತಾ? ಇದು ಚರಿತ್ರೆ. ಇವಾಗ ಇದ್ರಾಗಿದ್ದ ನಾವು ಏನ್ ಪಾಠ ಕಲಿಬಹುದು, ಇದ್ರಾಗಿದ್ದ ನಾವ್ ಹೆಂಗ ಈ ವಾಗ್ದಾನ ನಾವು ಕೊಟ್ಟರೆ ವಾಗ್ದಾನ ನಾವ್ ಹೆಂಗ ಪಡ್ಕೋಬಹುದು. ಇಲ್ಲಿ ಒಂದು ವಿಷಯದಲ್ಲಿ ಈ ಸೇವಕರೆಲ್ಲ ಬಂದು ಏನಂತ ಹೇಳ್ತಾರ, ಅಯ್ಯ ನಾವಿರುವಂತ ಮಾರ್ಗ ಇಕ್ಕಟ್ಟಾದ ಮಾರ್ಗ ಐತೆ, ನಮಗಿದು ಸರಿಯಾಗಲಿಲ್ಲ, ನಮ್ಗೆ ಏನ್ ಬೇಕು, ವಿಶಾಲವಾದ ವಿಶಾಲವಾದ ಸ್ಥಳ ಬೇಕು ನಮಗೆ. ಅಂದ್ರೆ ನಾವ್ ಯಾವಾಗಾದ್ರೂ ಕೂಡ ಇಕ್ಕಟ್ಟಾಗಿ ಇರಬೇಕು, ಇಷ್ಟಿದ್ರೆ ಸಾಕು, ಇಷ್ಟನ್ನ ಬದುಕಿದ್ರೆ ಸಾಕು, ಇಷ್ಟಿದ್ರೆ ಸಾಕಂತ ನಾವು ಅನ್ಕೋಬಾರ್ದು. ಅರ್ಥ ಆಯ್ತಾ? ನಾವು ಯಾವಾಗ್ಲೂ ದೇವ್ರ ಹತ್ರ ಕೇಳುವಾಗ, ದೇವ ನಾನು ಸಮೃದ್ಧಿಯಾಗಿ ಆಶೀರ್ವದಿಸಿದೇವ ಅಂತ ಹೇಳಿ ಕೇಳ್ಬೋದು. ಆಮೇಲೆ ಹಾಲೆಲೂಯ. ಅದಕ್ಕೆ ಹೇಳ್ತಾನ, ನಾನು ನಿಮ್ಮನ್ನ ಉತ್ತಮ ಸ್ಥಿತಿಗೆ ನಾನು ತರ್ತೀನಿ ಅಂತ ವಾಗ್ದಾನ ಮಾಡೋಣ. ಆಮೇಲೆ ದೇವ್ರು ನಮ್ಮ ಉತ್ತಮ ಸ್ಥಿತಿಗೆ, ಒಂದು ಉನ್ನತವಾದ ಸ್ಥಿತಿನ ನೋಡಬೇಕಾದ್ರೆ ದೇವ್ರ ಆಸೆ. ಇವರ ಮಕ್ಕಳ ನಾವು ಉನ್ನತ ಸ್ಥಿತಿಯಲ್ಲಿ ನೋಡ್ಬೇಕಂತ ಆಸೆ ಪಡ್ತೀವ, ಕಡಿಮೆ ಸ್ಥಿತಿನಾಗ ಇರ್ಬೇಕಂತ ಆಸೆ ಪಡ್ತೀವ, ಉತ್ತಮ ಸ್ಥಿತಿಯಲ್ಲಿ ಇರ್ಬೇಕು ನಮ್ಮ ಮಕ್ಕಳಂತೆಲ್ಲ ಆಸೆ ಪಡ್ತೀವಿ. ನಾವೆಷ್ಟು ಆಸೆ ಪಡುವಾಗ ನಮ್ಮ ಸೃಷ್ಟಿ ಮಾಡಿದ ಸೃಷ್ಟಿಕರ್ತರು ಇನ್ನೆಷ್ಟು ನಮ್ಮ ಮೇಲೆ ಆಸೆ ಪಡ್ತಾರ. ವಾಗ್ದಾನ ನಮ್ಮ ಜೊತೆ ನೆರವೇರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ, ವಿಶಾಲವಾಗಿ ನಾವು ಆಶೀರ್ವಾದನ ದೇವರ ಹತ್ರ ಕೇಳಬೇಕು, ಹೊರಕೋಬೇಕು. ಇದಿದ್ರೆ ಸಾಕು, ಇಷ್ಟಿದ್ರೆ ಸಾಕು ಅನ್ಕೋಬಾರದು. ಹಾಲೆಲೂಯ. ಅವ್ರು ಕೇಳಬೇಕು, ನನ್ನ ಒಂದು ವ್ಯಾಪಾರನ ಅಭಿವೃದ್ಧಿ ಪಡಿಸಿದೇವ, ನಾನು ಮಾಡ್ತಿರೋ ಕೆಲಸನ ಅಭಿವೃದ್ಧಿ ಪಡಿಸಿದೇವ, ನನ್ನ ಮಕ್ಕಳನ್ನ ಅಭಿವೃದ್ಧಿ ಪಡಿಸಿದೇವ, ನನ್ನ ಕುಟುಂಬನ ಅಭಿವೃದ್ಧಿ ಪಡಿಸಿದೇವ, ನನ್ನ ಪ್ರಾರ್ಥನಾ ಜೀವಿತನ ಅಭಿವೃದ್ಧಿ ಪಡಿಸು. 5 ನಿಮಿಷ ಪ್ರಾರ್ಥನೆ ಮಾಡ್ತಿದ್ದೇನೋ, 10 ನಿಮಿಷ ಪ್ರಾರ್ಥನೆ ಮಾಡ್ತಿದ್ದೇನೋ, 15 ನಿಮಿಷ ಪ್ರಾರ್ಥನೆ ಮಾಡ್ತಿದ್ದೇನೋ, ಇವಾಗ ನನ್ನ ಪ್ರಾರ್ಥನಾ ಜೀವಿತ ಗಂಟೆ ಗಟ್ಟಲೆ ನನ್ನ ಪ್ರಾರ್ಥನಾ ಜೀವಿತ ಇರಬೇಕು. ಆಮೇಲೆ ನನ್ನ ಭಕ್ತಿ ಜೀವಿತ ಇನ್ನ ಅಭಿವೃದ್ಧಿ ಆಗ್ಬೇಕು. ಏನೋ ಭಕ್ತಿ ಮಾಡ್ತಾ ಇದೀನಿ, ಏನೋ ಚರ್ಚೆಗೆ ಬರ್ತಾ ಇದೀನಿ, ಏನೋ ಓದ್ತಿದೀನಿ ಅನ್ನೋ ರೀತಿ ನಾನು ಇರಬಾರ್ದು. ನನ್ನ ಭಕ್ತಿ ಜೀವಿತ ಅಭಿವೃದ್ಧಿ ಆಗ್ಬೇಕು ಎಸೆಯ. ಆಮೇಲೆ ಅದು ಕೇಳ್ಬೇಕು ನಾವು ದೇವ್ರ ಹತ್ರ, ವಾಗ್ದಾನ ಪಡಿಬೇಕು ನಾವು. ವಿಶಾಲವಾಗಿ ನಾವು ಆಶೀರ್ವಾದನ ದೇವರ ಹತ್ರ ಕೇಳಬೇಕು. ಏನೋ ಬಂದಿವಿ, ಕುತ್ಕೊಂಡಿವಿ, ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿವಿ, ವಾಕ್ಯನ ಕೇಳಿವಿ, ಕೇಳಿ ಹೋಗಿವಿ ಅನ್ನೋ ರೀತಿ ನಾವು ಇರಬಾರ್ದು. ಆ ವಾಕ್ಯ ನನ್ನ ಜೀವನದಲ್ಲಿ ನೆರವೇರಬೇಕು, ವಾಗ್ದಾನ ನನ್ನ ಜೀವನದಲ್ಲಿ ನೆರವೇರಬೇಕು. ನನ್ನ ಬರೀ ವಿಶ್ವಾಸಿಯಾಗಿ ಇರಬಾರ್ದು, ವಿಶ್ವಾಸಿಯಾಗಿ ನಾನು ಬಂದು ಕುಂತು ಹೋಗಬಾರ್ದು. ಸಂಘಕ್ಕೆ ನಾನು ಸಹಕಾರಿಯಾಗಿರಬೇಕು, ಸಂಘದಲ್ಲಿ ನಾನು ಒಂದು ಬಾಧ್ಯತೆ ತಗೋಬೇಕು, ಒಂದು ಬಾಧ್ಯತೆ ಇಟ್ಕೋಬೇಕು, ಸಂಡೇ ಸ್ಕೂಲ್ ನಡೆಸಬೇಕು, ವಾಕ್ಯ ಹೇಳಬೇಕು, ಉನ್ನತ ಸ್ಥಿತಿಗೆ ನಾನು ಬರಬೇಕು. ನಾನು ಆ ರೀತಿ ಆಶೀರ್ವದಿಸು ಪ್ರಭುವ
ಅಂತ ಕೇಳಬೇಕು ದೇವ್ರ ಹತ್ರ. ಆಮೇಲೆ ಯಾವಾಗ ಬಂದು ಸುಮ್ಮನೆ ಕುತ್ಕೊಂಡ್ವಿ, ಕೇಳಿದ್ವಿ, ಹೋಗಿವಿ, ಇದೆ ಅಲ್ಲ. ನಾವು ಉನ್ನತ ಸ್ಥಿತಿಗೆ ಬರಬೇಕು. ಆಮೇಲೆ ನಾವು ಅನೇಕ ವಾಕ್ಯ ಹೇಳುವಂತವ್ರು ಆಗ್ಬೇಕು. ನಾವು ಸಂಡೇ ಸ್ಕೂಲ್ ನಡೆಸುವಂತವ್ರು ಆಗ್ಬೇಕು. ದೇವರ ಮಹಿಮಕರವಾಗಿ ನಾವು ಜೀವಿಸಬೇಕು. ಅದನ್ನ ಕೇಳಬೇಕು ದೇವರ ಹತ್ರ. ನೀನು ಏನ್ ಕೇಳಬೇಕು ದೇವರ ಹತ್ರ? ವಿಶಾಲವಾಗಿ ಆಶೀರ್ವಾದನ ನಾವು ಕೇಳಬೇಕು. ಈ ಎಲೀಷನ ಪ್ರವಕ್ತ ಏನೇ ಪ್ರವಕ್ತ ಕೆಲಸ ಮಾಡ್ತಿರ್ತಾನ ಅಂದ್ರೆ ಆ ಪ್ರವಕ್ತ ಕೆಳಗಿರ್ತಾನ, ಶಿಷ್ಯನಾಗಿರ್ತಾನ. ಈ ಏಲಿಯ ಪ್ರವಕ್ತ ದೇವರ ಮೇಲೆ ಆರೋಹಣ ಆಗ್ತಿರುವಾಗ ಏನಂತ ಕೇಳ್ತಾನ ಗೊತ್ತಾ? ನಿನ್ನ ಮೇಲಿರುವ ಅಭಿಷೇಕ 2ರಷ್ಟು ನನ್ನ ಮೇಲೆ ಬರಬೇಕು. ಆಮೆನ್, ಹಲ್ಲೆಲೂಯಾ. 1ರಷ್ಟಲ್ಲ, ನಿನ್ನ ಮೇಲೆ ಏನ್ ದೇವರ ಅಭಿಷೇಕ ಕೊಟ್ಟಾನಲ್ಲ, ನಿನ್ನ ಮೇಲೆ ದೇವರು ಏನ್ ಅಭಿಷೇಕ ಇಟ್ಟಾನಲ್ಲ, ಅದು 2ರಷ್ಟು ಅಭಿಷೇಕ ನನ್ನ ಮೇಲೆ ಬರಬೇಕು ಅಂತ ಕೇಳ್ತಾನೆ. ಆಮೆನ್. ಅದೇ ರೀತಿಯಲ್ಲಿ ಆ 2ರಷ್ಟು ಅಭಿಷೇಕ ಎಲಿಷ ಹೊಂದ್ಕೊಂತಾನ. ಏಲಿಯ 2 ರಾಜರ ಹತ್ರ ಪ್ರವಕ್ತನಾಗಿದ್ರೆ ಎಲಿಷ 4 ರಾಜಗಳಂತೂ ಪ್ರವಕ್ತ ಆಗಿರ್ತಾನ. ಆಮೇನ್. 20 ವರ್ಷ ಏಲಿಯ ಆ ಪ್ರವಕ್ತನಾಗಿ ಇಸ್ರಾಯೇಲ್ ಜನಗಳಾಗಿದ್ರೆ ಎಲಿಷ 40 ವರ್ಷ ಪ್ರವಕ್ತನಾಗಿರ್ತಾನ. ಎಲಿಷ 7 ಅದ್ಭುತಗಳು ಮಾಡಿದ್ರೆ, ಏಲಿಯ 7 ಅದ್ಭುತಗಳು ಮಾಡಿದ್ರೆ ಎಲಿಷ 13 ಅದ್ಭುತಗಳು ಮಾಡ್ತಾನ. ಒಂದು ಅದ್ಭುತ, ಈ ಇಸ್ರಾಯೇಲ್ ಪ್ರಜೆಗಳು ಯುದ್ಧ ಮಾಡ್ತಿರುವಾಗ, ಯುದ್ಧದಲ್ಲಿ ಒಬ್ಬರು ಸತ್ತೋದಾಗ ಈ ಸತ್ತೋಗ್ಬಿಟ್ಟಾಗ ಇವೆಲ್ಲ ಉಳಿಸಾರ ಅಂತ ಹೇಳಿ ಓದ್ತಿರುವಾಗ ಇನ್ನೊಂದು ಸಮಾಧಿ ಐತಿ ಉಳಿಸಾರ ಅಂತ ಹೇಳಿ ಸಮಾಧಿ ಉಳಿಸ್ತಿರ್ತಾರ. ಅಲ್ಲಿ ಎಲಿಷನ್ ಆಗಿರ್ತಾರ, ಸತ್ತೋದ್ರ ಎಲಿಷನ್ ಆಗಿರ್ತಾರ. ಈ ಸತ್ತೋದ್ರ ವ್ಯಕ್ತಿನ ಆ ಒಂದು ಸಮಾಧಿನ ಉಳಿಸಿದ್ರೆ ಎಲಿಷನ್ ಎಮೆಕೆಗಳು ತೆಗೆದೇ ಅವ್ರು ಬರುತ್ತಾನ. ಆಮೇಲೆ ಹಲ್ಲೆಲೂಯಾ. ಸತ್ತ ಮೇಲೆ ಕೂಡ ಎಲಿಷ ಅಭಿಷೇಕ ಆಗಿರ್ತದೆ. ಅದಕ್ಕೆ ಕೇಳಿರ್ತಾನಂತ, 2ರಷ್ಟು ಅಭಿಷೇಕ ನನ್ನ ಮೇಲೆ ಬರಬೇಕು. ಅದನ್ನ ಕೇಳಬೇಕು. ದೇವಾ, ನನ್ನ ವ್ಯಾಪಾರ ಇಷ್ಟೇ ಇರಬಾರ್ದು ದೇವ, ಅಭಿವೃದ್ಧಿ ಹೊಂದಬೇಕು. ಆಮೇಲೆ ನನ್ನ ಕೆಲಸ ಇಷ್ಟೇ ಇರಬಾರ್ದು, ಇನ್ನ ಉನ್ನತ ಸ್ಥಿತಿ ನಾನು ಬರಬೇಕು. ನನ್ನ ಬರೀ ವಿಶ್ವಾಸ ಆಗಿರಬಾರ್ದು. ನಾನು ಸೇವಕನ ಹೆಂಗ್ ನೀನು ಅಭಿಷೇಕಿಸಿಯೋ, ಸೇವಕ ನೀನ್ ಹೆಂಗ ನಡೆಸ್ತಾ ಇದೆಯೋ, ಸೇವಕ ನೀನ್ ಹೆಂಗ ಮಾಡ್ಕೊಂತ ಇದೆಯೋ ಅದಕ್ಕೆ ನನ್ನ ನಡೆಸು. ಆಮೇಲೆ ಸೇವಕರಿಗೆ ಅಭಿಷೇಕ ನನಗೂ ಬೇಕು, ಸೇವಕರಿಗೆ ದರ್ಶನ ನನಗೂ ಬೇಕು. ಅದಕ್ಕೆ ಕೇಳಬೇಕು, ನೀವು ಹೇಳ್ಕೋಬೇಕು. ನೀವು ವಾಗ್ದಾನ ಅದಕ್ಕೆ ನೀವು ಉನ್ನತ ಸ್ಥಿತಿಗೆ ತರ್ತೀರ ಅಂದ್ರೆ, ಉನ್ನತ ಸ್ಥಿತಿ ತರ್ತೀರ ಅಂದ್ರೆ ನಿನಗೆ ಆಸೆ ಇರಬೇಕು. ಅದನ್ನ ಕೇಳಬೇಕು ನೀವು ದೇವರ ಹತ್ರ. ನಾನು ಯಾವಾಗ ಅದನ್ನ ಕೇಳ್ತಿರ್ತೀನಿ, ಅಯ್ಯ ಯೇಸನಿಗಿರುವಂತ ಅಭಿಷೇಕ ನನಗಿರ್ಬೇಕಪ್ಪ, 2ರಷ್ಟು ಅಭಿಷೇಕ ನನಗೆ ಕೊಡು. ಶಾಲಮನಿಗಿರುವಂತ ಅಭಿಷೇಕ 2ರಷ್ಟು ಅಭಿಷೇಕ ನನಗೆ ಕೊಡು. ಆಮೇನ್. ನಾನು ಆ ರೀತಿ ನಿನ್ ಸಲುವಾಗಿ ಸಾಕ್ಷಿ ಜೀವಿಸಬೇಕು, ಆ ರೀತಿ ಕೇಳಬೇಕು ನಾವು. ಆಮೇನ್. ಇನ್ನೊಂದು, ಈ ಶಿಷ್ಯರು ಬಂದು ಏನಂತ ಕೇಳ್ತಾರೆ ಅಂದ್ರೆ, ಅಯ್ಯ ನಮಗೆ ಇದು ಮಾರ್ಗ ಫುಲ್ ಇಕ್ಕಟ್ಟಾಗೈತೆ, ಇವಾಗ ನಾವು ಹೋಗಿ ಕಡಿ ಹೋಗಿ ನಾವು ತರಬೇಕಪ್ಪ ಅಂತ ಹೇಳಿ ಕೇಳ್ತಾರ. ಅಂದ್ರೆ ಏನ್ ಮಾಡ್ತಾರ? ಸೇವಕನಿಗೆ ವಿಧೇಯರಾಗ್ತಾರ, ಸೇವಕನ ಮಾತಿಗೆ ವಿರೋಧ ಕೊಡ್ತಾರ, ಸೇವಕನಿಗೆ ಆ ಒಂದು ಪರ್ಮಿಷನ್ ಕೇಳ್ತಾರ. ಅಂದ್ರೆ ಇವ್ರಲ್ಲಿ ಏನ್ ಕಾಣಕತ್ತೆ? ವಿಧೇಯತೆ ಕಾಣಕತ್ತೆ. ನಮ್ಮಲ್ಲಿ ಏನಿರ್ಬೇಕು? ವಿಧೇಯತೆ ಇರಬೇಕು. ದೇವ್ರ ವಾಗ್ದಾನ ಪಡ್ಕೋಬೇಕಂದ್ರೆ ವಿಧೇಯತೆ ಇರಬೇಕು. ಸೇವಕನಿಗೆ ನಾವು ಗೌರವ ಕೊಡಬೇಕು. ನಮ್ಮ ಮನೆಗಿರೋ ದೊಡ್ಡವರಿಗೆ ಗೌರವ ಕೊಡಬೇಕು. ನಮ್ ಬೀದಿನಾಗಿರೋ ದೊಡ್ಡವರಿಗೆ ಗೌರವ ಕೊಡಬೇಕು. ಇವ್ರದೇನು ನನಗೆ ಅನ್ನೋ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ನೀನ್ ಎಷ್ಟು ತಗ್ಗಿಸ್ಕೊಂತೀಯೋ ಅಷ್ಟು ನೀನ್ ಹೆಚ್ಚಿಸ್ತೀನಂತ ನನ್ನ ದೇವರು. ಆಮೇನ್, ಹಲ್ಲೆಲೂಯಾ. ತಗ್ಗಿಸ್ಕೊಂಡೇ ದೇವ್ರು ಹೆಚ್ಚಿಸ್ತಾನ, ಗರ್ವಿಷ್ಠರನ್ನ ಎದುರಿಸ್ತೀನಿ ಅಂತ ಹೇಳ್ತಾನ. ಅರ್ಥ ಆಯ್ತಾ? ಗರ್ವ ಮನಸ್ಸು ನಮ್ಮಲ್ಲಿ ಇರಬಾರ್ದು. ದೀನ ಮನುಷ್ಯರಾಗಿ ನಾವು ಇರಬೇಕು, ತಗ್ಗಿಸ್ಕೊಳ್ಳೋದು ಸ್ವಭಾವವುಳ್ಳವರಾಗಿರ್ಬೇಕು. ಆಮೇಲೆ ಅದಕ್ಕೆ 1ನೇ ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 5 ವರ್ಷದಲ್ಲಿ ಮಾತಿರ್ತದೆ. ಅರ್ಥ ಆಯ್ತಾ? ಏನೇ ಮಾಡ್ಬೇಕಂದ್ರು ಕೂಡ, ನಮ್ ಜೀವಿತದಲ್ಲಿ ಏನೇ ನಡಿಬೇಕಂದ್ರು ಕೂಡ ನಾವು ದೊಡ್ಡವರಿಗೆ ನಾವು ಕೇಳ್ಬೇಕು. 3ನೇದು, ಇವ್ರು ಏನ್ ಮಾಡ್ತಾರಂದ್ರೆ ಹೋಗಿ ನಾವೇ ಕಟ್ಗೆಗಳು ಕಡ್ಕೊಂಡ್ ಬರ್ತೀವಿ. ಇವರೆಲ್ಲ ವಿರಾಗಾರ ಅಂದ್ರೆ ಏನ್ ಮಾಡ್ತಾರೆ? ಇವ್ರನ್ನ ಏನ್ ಕಾಣಾಗತ್ತೆ? ಕಷ್ಟಪಡುವಂತ ಗುಣ. ಅರ್ಥ ಆಯ್ತಾ? ನಮ್ಮನ್ನು ಉನ್ನತ ಸ್ಥಿತಿಗೆ ತರಬೇಕಂದ್ರೆ ನಾವು ಕಷ್ಟಪಡುವಂತರಾಗಿರ್ಬೇಕು. ಕಷ್ಟಪಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕು. ಸೋಮರಿಗಳಾಗಿ ನಾವು
ಇರಬಾರ್ದು. ಕಷ್ಟಪಡಬೇಕು. ನಾವು ಏನ್ ಕಷ್ಟ ಪಡ್ತೀವೋ ಅದು ತಕ್ಕ ಪ್ರತಿಫಲ ದೇವರು ನಮ್ಗೆ ಕೊಟ್ಟೆ ಕೊಡ್ತಾನೆ. ಆಮೇನ್, ಹಲ್ಲೆಲೂಯಾ. ದೇವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾನ. ದೇವ್ರು ನಮ್ ಜೊತೆ ಇದ್ದೇ ಇರ್ತಾನ. ಅರ್ಥ ಆಯ್ತಾ? ಯಾಕೋಬು ತನ್ನ ಅಪ್ಪನ ಬಿಟ್ಟು ದೂರ ಹೋದಾಗ ಯಾಕೋಬ್ ಕೈಗೆ ಏನಿರೋದಿಲ್ಲ, ಕಟ್ಟಿಗೆ ಹುಟ್ಟಿ ಯಾಕೋಬ್ ಕೈಗೆ ಏನೇನಿರೋದಿಲ್ಲ. ಆದ್ರೆ ದೇವ್ರನ್ನ ಹಿಡ್ಕೊಂಡು ಹೋಗಲಿ, ಅವ್ರ ಮಾವನ ಮನೆ ಕಷ್ಟ ಪಡ್ತಾನ. ಬರೋ ಸಮಯದಲ್ಲಿ ಸಮೃದ್ಧಿಯಾದ ಆಶೀರ್ವಾದದಿಂದ ಬರ್ತಾನ. ಆಮೇನ್, ಹಲ್ಲೆಲೂಯಾ. ಕಷ್ಟಪಟ್ರೇನೆ ನಾವು ಉನ್ನತ ಸ್ಥಿತಿನಲ್ಲಿ ಬರ್ತೀವಿ. ಅದನ್ನ ನಾವು ದೇವ್ರನ್ನ ಕೇಳಿ ನಮ್ ಕೆಲಸದಲ್ಲಾಗ್ಲಿ ನಮ್ಮ ಪ್ರತಿದಲ್ಲಾಗ್ಲಿ ಕಷ್ಟ ಪಡ್ಬೇಕು. ಅದೇ ರೀತಿ ಆತ್ಮ ಸಂಪಾಸ ಕೂಡ ಕಷ್ಟ ಪಡ್ಬೇಕು. ಆಮೇನ್, ಪ್ರಯಾಸ ಪಡಬೇಕು. ಆತ್ಮಗಳನ್ನ ನಾವು ಮಂದಿರಕ್ಕೆ ನಡೆಸಕ್ ಪ್ರಯಾಸ ಪಡಬೇಕು, ಕಷ್ಟ ಪಡಬೇಕು. ಅದ್ ತಕ್ಕಿನ ಪ್ರತಿಫಲ ದೇವ್ರ ನಮ್ಗೆ ಕೊಡ್ತಾನ. ಉನ್ನತ ಸ್ಥಿತಿಗೆ ದೇವ್ರ ನಮ್ಮನ್ನ ತರ್ತಾನ. ಅದಕ್ಕೆ ಏನ್ ಮಾಡ್ತಾರೆ ಹೇಳು, ಒಬ್ಬೊಬ್ಬರು ಒಂದೊಂದು ಕಡೆಗೆ ತರ್ತಾರಂತ. ಒಬ್ಬೊಬ್ಬರು ಒಂದೊಂದು ಕಡೆಗೆ ತರ್ತಾರ. ಮತ್ತೆ ನಾವು ಆ ರೀತಿ ಇರಬೇಕು. ಆತ್ಮ ಸಂಪಾಸ ಕೂಡ ನಾವು ಕಷ್ಟ ಪಡಬೇಕು. ಕುಟುಂಬ ಕಡೆಗಾಲ ಕೂಡ ನಾವು ಕಷ್ಟಪಡಬೇಕು. ಕಷ್ಟಪಟ್ಟರು ಕೂಡ ಆ ಕಷ್ಟದಲ್ಲಿ ಕೂಡ ದೇವ್ರು ನಮಗೆ ಸಹಾಯಕನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ನಾಲ್ಕನೇದು, ಇವರು ವ್ಯಕ್ತಿರದಲ್ಲಿ ಸೇವಕನ ಕರೀತಾರೆ. ಸೇವಕನೇ ನೀನ್ ನಮ್ ಜೊತೆ ಬರಬೇಕು. ಇವರು ಒಬ್ರು ಹೋಗೋದಲ್ಲ, ಹೋಗೋದೇ ಇಲ್ಲ. ಅದ್ರ ಯಾರು ಕರೀತಾ ಇದಾರ? ಸೇವಕನ ಕರೀತಾ ಇದಾರ. ನಾವ್ ಏನೇ ಕೆಲಸ ಪ್ರಾರಂಭ ಮಾಡಬೇಕಂದ್ರು ಕೂಡ, ನಾವ್ ಏನೇ ಕೆಲಸದಲ್ಲಿ ನಾವು ಮುಂದೆ ಹೆಜ್ಜೆಗೆ ಹೋಗ್ಬೇಕಂದ್ರು ಕೂಡ ದೇವ್ರು ನಮ್ ಜೊತೆ ಇರ್ಬೇಕು. ಆಮೇನ್, ಹಲ್ಲೆಲೂಯಾ. ದೇವ್ರು ಇರದಂಗೆ ವಸೂಲು ಕೂಡ ದಾಟಬಾರ್ದಿಲ್ಲ, ಹೆಜ್ಜೆಗಳು ಹೊರಗಿಡಬೇಡ. ಬೆಳಿಗ್ಗೆ ಎದ್ದು ದೇವ ನಾನು ಈ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ, ಈಗ ನಾನು ಈ ಕೆಲಸದ ಕೈ ಹಾಕ್ತಾ ಇದ್ದೀನಿ, ನೀ ನನ್ ಜೊತೆ ಇರು, ನೀ ನನ್ ಜೊತೆ ಇರು. ಕೇಳ್ಬೇಕು ದೇವ್ರನ್ನ. ದೇವ್ರನ್ನ ಹಿಡ್ಕೊಂಡೇ ನಾವು ಪ್ರಯಾಣ ಮಾಡಬೇಕು. ಅವಾಗೇ ನಮಗೆ ಆಶೀರ್ವಾದ. ಯೋಸೇಫ್ ಕೂಡ ದೇವ್ರ ಹಿಡ್ಕೊಂಡೇ ಪ್ರಯಾಣ ಮಾಡ್ತಾನ. ಎಷ್ಟೇ ಇಬ್ಬಂದಿಗಳು ಆಟಂಕಗಳು ಬಂದ್ರು ಕೂಡ ಯೋಸೇಫ್ ಜೊತೆಗೆ ಯಾರಿರ್ತಾರ? ದೇವ್ರು ಇರ್ತಾನ. ಅದಕ್ಕೆ ಯೋಸೇಫ್ ಎಲ್ಲಿ ತಗೊಂಡು ಕುಂದಿರ್ತಾನ ದೇವರು? ಐಗುಪ್ತ ಸಿಂಹಾಸನ ಮೇಲೆ ಕುಂದಿರ್ತಾನ. ಆಮೇನ್. ಮತ್ತೆ ಅಭಿವೃದ್ಧಿ ಪಡಿಸಿಲ್ಲ, ಯೋಸೇಫನ್ ಪಡಿಸನೇ ಇಲ್ಲ. ಅಸಲು ಯೋಸೇಫ್ ಜೀವಿತದಲ್ಲಿ ನೋಡ್ರಿ, ಯೋಸೇಫ್ಗೆ ದೇವರು ವಾಗ್ದಾನ ಮಾಡಿರ್ತಾನ. ಏನಂತ ವಾಗ್ದಾನ ಮಾಡಿರ್ತಾನ ಗೊತ್ತಾ? ಯೋಸೇಫ್ನೇ, ನಿನ್ನ ಅಣ್ಣ ತಮ್ಮರು ಎಷ್ಟು ಜನ ಅದಾರ? 11 ಜನ ಅಣ್ಣ ತಮ್ಮರು ಅದಾರ. ಇವರೆಲ್ಲರೂ ನಿಮ್ಮಪ್ಪ ನಿಮ್ಮಮ್ಮ ಇವರೆಲ್ಲರ ಕಲ್ತು ಕೂಡ ನಿನಗೆ ಸಾಷ್ಟಾಂಗ ಪಡ್ತಾರ, ನಿನ್ ಕೈಗಾಗಿರ್ತಾರೆ, ನೀನ್ ಅಧಿಕಾರ ಆಗಿರ್ತೆ ಅಂತ ಹೇಳ್ತಾನ. ಈಗ ಹೋಗಿ ಅವ್ರ ಅಣ್ಣರಿಗೆ ಹೇಳ್ತಾನ, ನನಗೆ ಹಿಂಗ ಕಾಣಿಸ್ಬಿಡ್ತಂತೆ. ಅವ್ರನ್ನ ಏನ್ ಮಾಡ್ತಾರ? ಇದನ್ನ ಕಸಿಟ್ಕೊಂಡು ಇದನ್ನ ಬಡದು ಸಾಯಿಸ್ಬೇಕಂತ ಹೇಳಿ ಹೋಗಿ 5 ದೇಶಕ್ಕೆ ಮಾರ್ಬಿಡ್ತಾರ. ದೇವ್ರು ವಾಗ್ದಾನ ಮಾಡೋದೇನಿ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಇರ್ತೀನಿ ಅಂತೆಲ್ಲ ವಾಗ್ದಾನ ಮಾಡೋಣ. ಯೋಸೇಫ್ ಜೀವನದಲ್ಲಿ ಏನ್ ನಡೆಯುತ್ತೆ? ಅವ್ರ ಅಣ್ಣರು ಬಡಿತದಾರ, ಸಾಯಿಸ್ಬೇಕಂತ ಹೇಳಿ ನೋಡ್ತದಾರ. ಲಾಸ್ಟ್ಗೆ ಏನ್ ಮಾಡ್ಬಿಟ್ಟಾರ? 5 ದೇಶಕ್ಕೆ ಮಾರ್ಬಿಟ್ಟಾರ. ಒಂದು ಸಲ ಯೋಸೇಫ್ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ, ದೇವಾ ನೀನು ವಾಗ್ದಾನ ಮಾಡಿರೋದೇನು? ನನ್ನ ಜೀವನದಲ್ಲಿ ನಡೀತಿರೋದೇನು? ನೀನ್ ಏನಂತ ವಾಗ್ದಾನ ಮಾಡಿ ನನಗೆ? ಎಲ್ಲರ ಮೇಲೆ ಅಧಿಕಾರಿಯಾಗಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ರೆ ಇವೆಲ್ಲ ಏನ್ ಮಾಡ್ತಾರ? ನನಗೆ 5 ದೇಶಕ್ಕೆ ಮಾರಾರ. ನಾನು ಇಲ್ಲಿ ಬಾನಿಸನಾಗಿ ಇದ್ದೀನಿ. ಅಲ್ಲಿ ಕೂಡ ಒಂದು ನಿಂದೆ ಗುರಿಯಾಗಿ ಜೈಲಿಗೆ ಹೋಗಿ 2 ವರ್ಷ ಜೈಲಾಗಿರ್ತಾನ ಯೋಸೇಫ್. ಅಸಲು ನೀನು ವಾಗ್ದಾನ ಏನು? ನನ್ನ ಜೀವನ ನೆರೆತಿರೋದೇನು? ನಿರಾಸೆ ಚಂದಿಲ್ಲ ಯೋಸೇಫ್. ಒಂದೇ ನಂಬಿಕೆ ಇಟ್ಕೊಂಡ, ವಾಗ್ದಾನ ಮಾಡಿರೋನು ನಂಬಿಗಸ್ತನು. ಆಮೇನ್, ಹಲ್ಲೆಲೂಯಾ. ಆ ನಂಬಿಕೆ ಯೋಸೇಫ್ ತಗೊಂಡೋಗಿ ಸಿಂಹಾಸನ ಮೇಲೆ ಕುಂದಿಸ್ತದೆ. ಆಮೇನ್. ವಾಗ್ದಾನ ಆಲಸ್ಯ ಆದ್ರೂ ಕೂಡ ಆಶ್ಚರ್ಯಕಾರ್ಯ ದೇವರು ಮಾಡ್ತಾನ. ಆಮೇನ್, ಹಲ್ಲೆಲೂಯಾ. ಅದನ್ನ ಇಟ್ಕೋಬೇಕು ನಾವು, ಅದನ್ನ ಇಟ್ಕೊಂಡೇ ನಾವು ನಡಿಬೇಕು. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಮೋಶೆ ಕೂಡ ಒಂದು ಮಾತು ಹೇಳ್ತಾನೆ, ದೇವಾ ನಾನು ಎಲ್ಲಿಗೆ ಹೋಗ್ಲಿ ನೀನ್ ನನ್ನ ಜೊತೆ ಬರಬೇಕು. ನೀನ್ ನನ್ನ ಜೊತೆ ಬಂದ್ರೆ ನಾನು ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಹೋಗೋದಿಲ್ಲ. ನಾವ್ ಏನೇ ಕೆಲಸ ಪ್ರಾರಂಭ ಮಾಡ್ಲಿ, ಏನೇ ಮಾಡ್ಲಿ, ದೇವ್ರನ್ನ ಇಟ್ಕೊಂಡೆ ನಾವು ಮಾಡ್ಬೇಕು. ಅದು ಆಶೀರ್ವಾದ. ಅದೇ ರೀತಿಯಲ್ಲಿ ಇವ್ರು ಯಾರನ್ನ ಕರಿತಾರ? ದೈವ ಸೇವಕನ ಕರಿತಾರ. ದೈವ ಸೇವಕನ್ ಕೂಡ ಇಟ್ಕೋಬೇಕು. ಯಾರು 100 ಮಂದಿ ನಮ್ ಜೊತೆ ಇದ್ರು ಕೂಡ ಅವ್ರು ಇದ್ರು ಕೂಡ ಪರವಾಗಿಲ್ಲ, ಪ್ರಾರ್ಥನೆ ಪರನು ದೈವ ಸೇವಕನು ಇರಬೇಕು ಜೊತೆಗೆ. ಆಮೇನ್. ಆ ದೈವ ಸೇವಕನು ಬಂದು ಕುಟುಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡೋ ಹೋದ್ರು ಕೂಡ ಆಶೀರ್ವಾದ. ಆಮೇನ್. ಅರ್ಥ ಆಯ್ತಾ? ಅದನ್ನ ಇಟ್ಕೊಂಡು ಪ್ರಯಾಣ ಮಾಡಿದ್ರೆ ನಮಗೆ
ಉನ್ನತ ಸ್ಥಿತಿಗೆ ತರ್ತಾನ. ಲಾಸ್ಟ್ಗೆ ಏನ್ ಕಳ್ಕಂತಾನ? ಕೊಡ್ಲಿನ ಮಿಸ್ ಮಾಡ್ಕಂತಾನ. ಹೌದಾ? ಅಂದ್ರೆ ಏನು? ಕೈಗಿರೋ ಆಯುಧ ಮಿಸ್ ಆದದ, ಕಳ್ಕಂತಾನ. ನಮ್ಮ ಜೀವನದಲ್ಲಿ ಕೈಗಿರೋ ಆಯುಧನ ಮಿಸ್ ಮಾಡ್ಕೋಬಾರ್ದು. ಏನ್ ಆಯುಧ? ಪ್ರಾರ್ಥನೆ ಆಯುಧ ಮಿಸ್ ಮಾಡಬಾರ್ದು. ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇರಬೇಕು. ಯಾವಾಗೋ ಚರ್ಚೆ ಬಂದ ಪ್ರಾರ್ಥನೆ ಮಾಡದೆ, ಯಾವಾಗೋ ಹಬ್ಬದ ಪ್ರಾರ್ಥನೆ ಮಾಡದೆ, ಯಾವಾಗೋ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡದೆ, ಅದೇನಾಗ್ತದೆ ಗೊತ್ತಾ? ನಿನ್ನ ಜೀವಿತನ ಪತನ ಮಾಡ್ತದೆ, ಬಲಹೀನ ಪರಿಸ್ಥಿತಿ. ಅಪವಾದಿ ದೂರ್ತಾನ, ಕುಟುಂಬದಾಗ ದೂರಿ ಗಲಭೆ ಮಾಡ್ತಾನ, ಅಸಮಾಧಾನ ಮಾಡ್ತಾನ, ನಿನ್ನ ಜೀವಿತನ ಗಂದರಗೋಳ ಮಾಡ್ತಾನ. ನಿನಗೆ ಅರ್ಥ ಆಗೋದಿಲ್ಲ. ಎದು ಗೊತ್ತಾ? ನಿನ್ ಜೀವಿತ ಏನಿಲ್ಲ, ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಆಯುಧ ಕಳ್ಕೊಂಡಿಲ್ಲ ನೀನು. ಪ್ರಾರ್ಥನೆ ಆಯುಧ ಕಳ್ಕೊಂಡಾಗ ನೀನ್ ಹೆಂಗ್ ಯುದ್ಧ ಮಾಡ್ತಿ? ವಾಕ್ಯನ ಕಡ್ಗ ಹಿಡ್ಕೊಂಡು ನೀನು ಯುದ್ಧ ಮಾಡುವುದು ಅಂತ ಹೇಳಿ ವಾಕ್ಯನ ಐತೆ FSC ಪತ್ರಿಕೆಯಲ್ಲಿ. ಪ್ರಾರ್ಥನೆ ಅನುಭವ ಇಲ್ಲ, ಸ್ತುತಿ ಅನುಭವ ಇಲ್ಲ, ಆರಾಧನೆ ಅನುಭವ ಇಲ್ಲ. ಹೆಂಗ್ ನೀನು ಅಪವಾದ ಎದುರಿಸ್ತಿ? ಹೆಂಗ್ ನೀನು ಉನ್ನತ ಸ್ಥಿತಿಗೆ ಬರ್ತಿ? ನೀನು ಉನ್ನತ ಸ್ಥಿತಿಗೆ ಬರಬೇಕಂದ್ರೆ ಏನ್ ಮಾಡಬೇಕು? ಪ್ರಾರ್ಥನೆ ಇರಬೇಕು, ಸ್ತುತಿ ಇರಬೇಕು, ಆರಾಧನೆ ಇರಬೇಕು. ಸಾತನ್ನ ಎದುರಿಸ್ಬೇಕಂದ್ರೆ ನಮ್ಗೆ ಆಯುಧ ನಮ್ಮ ಕೈಯಲ್ಲಿ ಇರಬೇಕು. ಹಂಗಾದ್ರೆ ನಾವು ಎದುರಿಸ್ತೀವಿ. ಆಯುಧ ಹಿಡ್ಕೊಂಡಿದ್ದಾಗ ನೀವು ಹಿಂದಕ್ಕೆ ಹೋಗಿರಂದ್ರೆ ಅವನ ಆಯುಧ ಹಿಡ್ಕೊಂಡ್ ಬರ್ತಾನ, ಭಯಂಕರವಾದ ಆಯುಧ ಹಿಡ್ಕೊಂಡ್ ಬರ್ತಾನೆ. ಕುಟುಂಬಗಳಾಗೆ ಕಳಿಸ್ತಾನ. ಒಂದೊಂದ್ಸರಿ ಮಕ್ಕಳೇ ತಿರುಗಾಟ ಮಾಡ್ತಿರ್ತಾರ, ಒಂದೊಂದ್ಸರಿ ಗಂಡನೇ ತಿರುಗಾಟ ಮಾಡ್ತಿರ್ತಾರೆ. ಎದಕ್ಕೆ ಹೇಳು? ಪ್ರಾರ್ಥನೆ ಅನುಭವ ಇಲ್ಲ. ನಾವು ಓಡಾಡ್ತಿರೋದು ಮನುಷ್ಯರ್ತಾಗಲ್ಲ, ಅಂಧಕಾರ ದುರಾತ್ಮವಾಗಿ ನಾವು ಹೋರಾಡ್ತಿದೀವಿ. ಆಮೇಲೆ ಅರ್ಥ ಆಯ್ತಾ? ಪ್ರಾರ್ಥನಾ ಅನುಭವ ಬಾರಿ ಇರ್ಬೇಕು ನಮಗೆ. ಒಂದು ಕಾಲದಲ್ಲಿ ನಾವು ಏನು ಹಿಡಿದೇ ಇರ್ಬೋದು, ಈಗ ದೇವರು ನಮಗೆ ಏನಂತ ವಾಗ್ದಾನ ಮಾಡ್ತಾನ? ನಾನು ನಿಮ್ಮನ್ನ ಉನ್ನತ ಸ್ಥಿತಿಗೆ ತರ್ತೀನಿ. ತರಬೇಕಂದ್ರೆ ನೀವು ಏನ್ ಕೇಳಬೇಕು? ವಿಶಾಲ ಕೇಳಬೇಕು. ದೇವಾ, ನಾನು ಈ ಸ್ಥಿತಿನಾಗ ಇರಬಾರ್ದು, ನಾನು ಅಭಿವೃದ್ಧಿ ಪಡಿಸು. ನೀನು ವಾಗ್ದಾನ ಮಾಡಿಯಲ್ಲ ನನಗೆ. ಏನಂತ ವಾಗ್ದಾನ ಮಾಡಿ? ಉನ್ನತ ಸ್ಥಿತಿಗೆ ತರ್ತೀನಿ ಅಂತ ಹೇಳ. ನಾನು ಉನ್ನತ ಸ್ಥಿತಿ ನನಗೆ ತಗೊಂಬ, ನನ್ನ ಮಕ್ಕಳು ಉನ್ನತ ಸ್ಥಿತಿಗೆ ತಗೊಂಬ, ನನ್ನ ಕುಟುಂಬ ಉನ್ನತ ಸ್ಥಿತಿಗೆ ತಗೊಂಬ. ಅದೇ ರೀತಿಯಲ್ಲಿ ನಾನು ವಿಧೇಯತನಾಗಿರ್ತೀನಿ, ಪ್ರತಿ ವಿಷಯದಲ್ಲಿ ನಾನು ವಿಧೇಯತನಾಗಿರ್ತೀನಿ. ಇವ್ರೆಂಗ ಸೇವಕರು ವಿಧೇಯರಾಗಿರೋರು, ದೇವ್ರು ಹಿಡ್ಕೊಂಡು ನಡೆದವರು, ಅದೇ ರೀತಿಯಲ್ಲಿ ನಾನು ಕೂಡ ನಡಿತೀನಿ. ಕಷ್ಟ ಪಡೋರಂತರಾಗಿ ನಾವು ಇರ್ತೀವಿ. ಅರ್ಥ ಆಯ್ತಾ? ಸರಿ, ಈ ವ್ಯಕ್ತಿ ಕೊಡಲಿ ಬೀಳಿಸ್ತಾನಂದ್ರೆ ಅವನ ಕೈಯಾಗ ಮಿಸ್ ಆಗತ್ತಂತೇಳಿ ಗೊತ್ತಾಗ್ತಾ ಇಲ್ಲ. ಇವಾಗ ಕೊಡಲಿ ಲೂಸ್ ಆಗತ್ತ ನಮ್ಗೆ ಗೊತ್ತಾಗ್ತಲ್ಲ. ಮತ್ತೆ ಈ ವ್ಯಕ್ತಿ ಕೊಡಲಿ ಕಟ್ಟ ಅದು ಮಿಸ್ ಆಗದ ಗೊತ್ತಾಗಿಲ್ಲ, ಕೆಳಬಿದ್ದೈತೆ. ಹಂಗ ನಮ್ಮ ಆತ್ಮೀಯ ಜೀವಿತ ಎಲ್ಲಾದ್ರೂ ಮಿಸ್ ಆಗತ್ತ ನಮಗೆ ಗೊತ್ತಾಗಬೇಕು. ಆಮೇಲೆ ನನ್ನ ಪ್ರಾರ್ಥನೆ ಜೀವಿತ ಎಲ್ಲ ಮಿಸ್ ಆಗತ್ತ ನಮ್ಗೆ ಗೊತ್ತಾಗಬೇಕು. ಗೊತ್ತಾಗದ ಸ್ಥಿತಿನಾಗ ನಾವು ಇರಬಾರ್ದು. ಗೊತ್ತಾಗದ ಸ್ಥಿತಿನಾಗ ನಾವು ಇರಬಾರ್ದು. ಆಯ್ತಾ? ಅವಾಗ ತಿಳ್ಕೋಬೇಕು, ಎಲ್ಲಿ ಮಿಸ್ ಆಗ್ತಾ ಇದೀವಿ, ಎಲ್ಲಿ ಜಾರ್ತಾ ಇದೀವಿ, ಆತ್ಮೀಯ ಜೀವಿತ ಎಲ್ಲಿ ನಾವು ಹಿಂದೆ ಬೀಳ್ತಿದ್ವಿ, ಪ್ರಾರ್ಥನೆ ಜೀವಿತ ಎಲ್ಲಿ ಹಿಂದೆ ಬೀಳ್ತೀವಿ ಅಂತೇಳಿ ನಮಗೆ ಗೊತ್ತಾಗಬೇಕು. ಸರಿ, ಬಿದ್ದೈತೆ. ಬಿದ್ದಾಗ ಏನ್ ಮಾಡೋಣ ಹೇಳು? ಸೀದಾ ಹೋಗಿ ದೈವ ಸೇವಕ ಹಿಡ್ಕೊಳ್ಳೋಣ. ಅಯ್ಯ, ನಾನು ಕೊಡಲಿ ಬಿದ್ದೈತೆ, ನನ್ನ ಪರಿಸ್ಥಿತಿ ಏನು, ನಾನು ಬಾಯಿಗೆ ತಂದೀನಿ, ಬಾ ಕೊಡಲಿ ನನಗೆ ಬೇಕಿವಾಗ. ಎಲ್ಲಾದ್ರೂ ನಾವು ಬಲಹೀನ ಆಗ್ತಿದ್ವಿ, ಪ್ರಾರ್ಥನೆ ಜೀವಿತ ಬಲಹೀನ ಆಗ್ತಿದ್ವಿ ಅಂದ್ರೆ ನಾವ್ ಏನ್ ಮಾಡಬೇಕು? ಸೇವಕನ ಸಂಪರ್ಕಿಸ್ಬೇಕು. ಅಯ್ಯ, ನನ್ನ ಪ್ರಾರ್ಥನೆ ಜೀವನ ಬಲಹೀನ ಆಗತ್ತೆ, ನನ್ ಸ್ವಲ್ಪ ಪ್ರಾರ್ಥನೆ ಮಾಡು, ನನ್ನ ಕುಟುಂಬದಲ್ಲಿ ಬಲಹೀನತೆ ಐತೆ, ನನ್ನ ಕುಟುಂಬದಲ್ಲಿ ಐತೆ, ನೀವು ಪ್ರಾರ್ಥನೆ ಮಾಡ್ರಿ, ಕೇಳ್ಬೇಕು. ಅರ್ಥ? ಇವತ್ತು ಏನ್ ಮಾಡ್ತಾನೆ ಹೇಳು? ಹೋಗಿ ಕೇಳ್ತಾನ, ಹೋಗಿ ಬಿದ್ದಿದ್ದನ್ನ ಒಪ್ಕೊಂಡಾನ. ಒಬ್ರು ಏನ್ ಮಾಡ್ತಾರೆ ಗೊತ್ತಾ? ಭಕ್ತಿ ಜೀವಿತದಲ್ಲಿ ಪತನ ಆಗ್ತಿದ್ರು ಕೂಡ ಭಕ್ತಿನ ಎದಿವನ್ನಾಗ ಆಕ್ಟಿವ್ ಮಾಡ್ತಿರ್ತಾರ, ಪ್ರಾರ್ಥನೆ ಎದಿವನ್ನಾಗ ಆಕ್ಟಿವ್ ಮಾಡ್ತಿರ್ತಾರ. ಯಾಕಂದ್ರೆ ಬರೀ ನೋಡೋ ಭಕ್ತಿನ ಆಗಂತಾರಲ್ಲ, ಇವೆರಡು ಬೇಸ್ ಭಕ್ತಿನ ಆಗಿದಾರ. ಮತ್ತೆ ನಾನ್ ಭಕ್ತಿಲ್ಲ ಅಂದ್ರೆ ನನ್ನ ಹಿಂಗ್ ನೋಡ್ತಾರ, ನಾನು ಸಪೋರ್ಟ್ ನೋಡಿದ್ರೆ ಆಯ್ತಲ್ಲ, ನಾನು ಹಾಡಾಡಿದ್ರೆ ಆಯ್ತಲ್ಲ. ಅಂದ್ರೆ ಭಕ್ತಿನಾಗ ನಾನು ಎದಿನಲ್ಲಿ ತೋರಿಸ್ಕೊಂತಾರ. ಹಂಗಿರಬಾರ್ದು. ಯಥಾರ್ಥವಾಗಿ ಹೊತ್ಕೊಂತಾನ. ನಂದು ಬಿದ್ದೋಗತ್ತಪ್ಪ, ಬಿದ್ದಿನ ಸ್ಥಿತಿನಲ್ಲಿ ನಾನು ಎದೀನಿ, ಇವನು ಮತ್ತೆ ಒಂದು ಆ ಸ್ಥಿತಿನಾಗಿದ್ದ ನನ್ನ ಎದ್ದರಿಸು. ಆಮೇಲೆ ಹಾಲೆಲೂಯಾ. ಆ ರೀತಿ ಬಂದು ನಾವು
ಯಥಾರ್ಥ ಒಪ್ಪಬೇಕು. ಅದಕ್ಕೆ ಹೇಳ್ತಾನೆ ಯಾಕೋಬು ಫಸ್ಟ್ ಅವ್ರ ಅಪ್ಪನ ಮನೆಯಲ್ಲಿದ್ದಾಗ ಈ ಅಪ್ಪ ಹೇಳ್ತಾನೆ ನೀನ್ ಯಾರಪ್ಪ ಯಾಕೋಬ ಅಂದ್ರೆ ಅಲ್ಲ ಯಾಕೋ ಬರಲ್ಲ ಅಂತಾನೆ. ಮತ್ತೆ ಯಾರು ನೀನು? ಏಸಾವು. ಸುಳ್ಳು ಹೇಳ್ತಾನೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಯಾಕೋಬನ ಧರಿಸಿದ್ದಾಗ ಯಾಕೋಬ ಕೇಳ್ತಾನ ಯಾಕೋಬ ನಿನ್ನ ಹೆಸರು ಏನಂತ ಕೇಳ್ತಾನೆ. ನಿನ್ನ ಹೆಸರು ಏನಂತ ಕೇಳಿದಾಗ ಅವಾಗ ಏನಂತ ಹೇಳ್ತಾನೆ ಗೊತ್ತಾ? ನನ್ನ ಹೆಸರು ಯಾಕೋಬನೇ ಅಂತ ಹೇಳ್ತಾನೆ. ಅವ್ರ ಅಪ್ಪ ಏನಂತ ಹೇಳ್ತಾನ? ಏಸಾವ್ ಅಂತ ಹೇಳ್ತಾನ. ಸುಳ್ಳು ಹೇಳ್ತಾನ. ಆ ಸುಳ್ಳಿನ ಸ್ಥಿತಿನಾಗೆ ಈ ಯಾಕೋಬ ಹೇಳಂಗಂತೇಳಿ ದೇವರು ಪರೀಕ್ಷಿಸಿದಾಗ ನೀವು ಯಥಾರ್ಥ ಒಪ್ಕೊಂತಾನ. ಯಾಕೋಬ ಅಂದ್ರೆ ಏನು? ಮೋಸಗಾರನು. ಅಯ್ಯ ನಾನು ಮೋಸಗಾರನೇ ಅಂತ ಒಪ್ಕೊಂತಾನೆ. ಅವಾಗ ದೇವರನ್ನು ಮಾಡ್ತಾನೆ ಗೊತ್ತಾ? ನನ್ನ ಹತ್ರ ನೀನ್ ಯಥಾರ್ಥ ಒಪ್ಕೊಂಡೇ ಇಲ್ಲ, ಇವಾಗ ನಿನ್ನ ಇಸ್ರಾಯೇಲ್ ಆಗಿ ನಾನು ಮಾಡಿಸ್ತೀನಿ. ಹಾಲೆಲೂಯ. ನಾವು ಡೈರೆಕ್ಟ್ ದೇವರ ಯಥಾರ್ಥ ಒಪ್ಕೊಳ್ಳೋದು. ದೇವ ನಾನು ಈ ಬಿದ್ದಿರ ಸ್ಥಿತಿನಾಗ ಇದೀನಿ, ನಾನು ಈ ಬಲಹೀನ ಸ್ಥಿತಿನಾಗ ಇದೀನಿ, ನನ್ನ ನೇರಳೆತ್ತು ಯಥಾರ್ಥ ಒಪ್ಕೊಂಡೇನೆ ದೇವರು ಆ ಸ್ಥಿತಿನಾಗಿದ್ದ ನಮ್ಮ ಮೇಲೆ ಬರ್ತಾನೆ. ಆಮೇಲೆ ಹಲ್ಲೆಲೂಯ. ಲಾಸ್ಟ್ ಆ ಸ್ಥಿತಿನಾಗ ಎಲ್ಲಿ ಬಿದ್ದ ಅಂತ ಹೇಳಿ ಹೇಳ್ತಾನಲ್ಲ, ಹೇಳಿದಾಗ ಏನ್ ಮಾಡ್ತಾನೆ? ಎಲೀಷಾ ಕೊಂಬೆ ತಗೊಂಡು ಅದ್ರಾಗ ಹಾಕ್ದಾಗ ಏನು ಹೊರಗೆ ಬರುತ್ತೆ? ಕಬ್ಬಿಣ ಹೊರಗೆ ಬರ್ತದೆ. ಈ ಕೊಂಬೆ ಯಾರಿಗೆ ಸಾದೃಶ್ಯ ಅಂದ್ರೆ ಯೇಸು ಸ್ವಾಮಿಗೆ ಸಾದೃಶ್ಯ. ಆಮೇಲೆ ಯಾರಿಗೆ ಸಾದೃಶ್ಯ? ಯೇಸು ಸ್ವಾಮಿ ಸಾದೃಶ್ಯ. ಈ ಬಿದ್ದೋಗಿರ ಈ ಕಬ್ಬಿಣ ಯಾರಿಗೆ ಸಾದೃಶ್ಯ ಅಂದ್ರೆ ಬಿದ್ದೋಗಿರ ಮಾನವನ ಸಾದೃಶ್ಯ. ನಮಗೆ ಪಾಪದಲ್ಲಿರೋ ನಮ್ಮನ್ನ ಬಿದ್ದೋಗಿರ ಸ್ಥಿತಿನಲ್ಲಿರೋ ನಮ್ಮನ್ನ ಕ್ರಿಸ್ತು ಬಂದು ನಮ್ಮನ್ನು ಮೇಲೆ ಕೆತ್ತಾನೆ. ಆಮೇಲೆ ಹಲ್ಲೆಲೂಯ. ಮೇಲೆ ಸ್ಥಿತಿಗೆ ಬರಬೇಕಂದ್ರೆ ಕ್ರಿಸ್ತನೇ ನಮಗೆ ಆಧಾರ, ನಮಗೆ ದಾರಿ. ಆತನ ಬಿಟ್ಮೇಲೆ ನಾವು ಮೇಲೆ ಬರಕ ಅಸಾಧ್ಯ. ಒಂದ್ಸರಿ ವ್ಯಕ್ತಿ ಎರಿಕೋ ಪಟ್ಟಣ ದಾಟಿ ಇಸ್ರಾಯೇಲ್ ಹೋಗ್ತಿರ್ತಾನ. ಓದ್ತಿರುವಾಗ ಆ ಸ್ಥಳದಲ್ಲಿ ಕಳ್ಳರು ಬಂದು ಅವನು ಬಡದು ಅಲ್ಲಿ ಬಿಸಾಕ್ಬಿಡ್ತಾರ. ಆ ಸಮಯದಲ್ಲಿ ಯಾಜಕನು ಬರ್ತಾನ, ಅವನ ಹಂಗೆ ನೋಡಿ ಹೋಗ್ಬಿಡ್ತಾನ. ಫರಿಸಾಯನು ಬರ್ತಾನ, ಅವನು ನೋಡಿ ಹೋಗ್ಬಿಡ್ತಾನ. ಒಬ್ಬನು ಅಂಗಡಿಗೆ ಬರ್ತಾನ, ಸಮರ್ಯನು ಬರ್ತಾನ. ಈ ಸಮರ್ಯನು ಬಂದು ನೋಡಿ ಆ ಸಮರ್ಯನು ಏನ್ ಮಾಡ್ತಾನೆ ಗೊತ್ತಾ? ಆ ಬಿದ್ದೋಗಿರುವ ವ್ಯಕ್ತಿನ ಆ ಗಾಯಗಳೆಲ್ಲ ಒರೆಸಿ ತಗೊಂಡೋಗಿ ಒಂದು ಡಾಕ್ಟರ್ ಮನೆಗೆ ಹೋಗಿ ಅಲ್ಲಿ ಇಡ್ತಾನ. ಇಟ್ಟು ನೀನು ಏನ್ ಮಾಡಬೇಕು? ಈ ವ್ಯಕ್ತಿನ ನೀನು ಟ್ರೀಟ್ಮೆಂಟ್ ಕೊಡು, ಈ ವ್ಯಕ್ತಿನ ನೀನು ಎಲ್ಲ ರೀತಿಯಲ್ಲಿ ನೀನು ಟ್ರೀಟ್ಮೆಂಟ್ ಕೊಡು, ಮತ್ತೆ ನಾನು ಬರ್ತೀನಿ, ನಿನ್ಗೆ ಏನೇನ್ ಬೇಕು ನಾನು ಕೊಡ್ತೀನಿ ಅಂತೇಳಿ ಟ್ರೀಟ್ಮೆಂಟ್ ಗೆ ಕೊಡ್ತಾನೆ. ಇದ್ರಲ್ಲಿ ಒಂದು ಮರ್ಮ ಐತೆ, ನಾನು ಹೇಳ್ತೀನಿ. ಲಾಸ್ಟ್ ಹೇಳಿ ಮುಗಿಸ್ತೀನಿ. ಬಿದ್ದೋಗಿರೋ ವ್ಯಕ್ತಿನ ಯಾರು ಕಾಪಾಡ್ತಾರ? ಸಮರ್ಯನ ಕಾಪಾಡ್ತಾನೆ. ಈ ಸಮರ್ಯನ ಯಾರಿಗೆ ಸಾದೃಶ್ಯ ಗೊತ್ತಾ? ಯೇಸು ಸ್ವಾಮಿ ಸಾದೃಶ್ಯ. ಆಮೇಲೆ ಬಿದ್ದೋಗಿರೋ ಸ್ಥಿತಿನಲ್ಲಿರುವಂತ ವ್ಯಕ್ತಿನ ಎಲ್ಲ ನೋಡಿ ಹೋಗ್ತಾರ. ಯಾಜಕ ನೋಡಿ ಹೋಗ್ತಾರ, ಫರಿಸಾಯನು ನೋಡಿ ಹೋಗ್ತಾರ. ನಾವು ಯಾವ ಸ್ಥಿತಿನಲ್ಲಿ ಬಿದ್ದಿರ್ತೀವೋ ಜನಗಳು ನಮ್ಮನ್ನು ನೋಡ್ತಾನೆ ಇರ್ತಾರೆ ತಪ್ಪ ನಮ್ಮನ್ನು ಯಾರು ತಂದು ಮೇಲಕ್ಕೆ ಎತ್ತುವುದಿಲ್ಲ. ಯಾರು ಬರ್ಬೇಕು ಮತ್ತೆ ನಮ್ಮ ಜೀವನ ಮೇಲೆ ಎತ್ತಬೇಕಂದ್ರೆ ದೇವರೇ ಬರಬೇಕು. ಆಮೇಲೆ ಕ್ರಿಸ್ತೇ ಬರಬೇಕು. ಆ ಕೊಂಬೆ ಆ ಬಿದ್ದರೇನೆ ಅದು ಬಿದ್ದೋಗಿರೋ ಸ್ಥಿತಿನಾಗಿರುವಂತ ಆ ಕೊಂಡೆ ಮೇಲೆ ಬರ್ತದೆ. ಈ ಬಿದ್ದೋಗಿರೋ ಸ್ಥಿತಿನಾಗಿರೋ ನಮ್ಮನ್ನ ಮೇಲೆ ತರಬೇಕಂದ್ರೆ ದೇವರೇ ಬರಬೇಕು ನಮ್ಮ ಜೀವನದಾಗ. ಅದಕ್ಕೆ ಈ ಸಮರ್ಯನ ಏನ್ ಮಾಡ್ತಾನೆ ಗೊತ್ತಾ? ಆ ಸಮರ್ಯನ ಅಲ್ಲಿಂದ ಕರ್ಕೊಂಡ್ಬಂದು ಅವ್ರ ಗಾಯಗಳೆಲ್ಲ ಕಟ್ಟಿ ತಗೊಂಡೋಗಿ ಒಂದು ಡಾಕ್ಟರ್ಗೆ ಇರ್ತಾನ. ಇಟ್ಟು ಏನ್ ಮಾಡ್ತಾನೆ ಹೇಳು? ನಿನಗೆ ನಾನು 2 ನಾಣ್ಯಗಳು ಕೊಡ್ತೇನೆ, ಈ 2 ನಾಣ್ಯ ನಿನ್ನ ಹತ್ರ ಇಟ್ಕ. ಯಾರ ತರ ಕೊಡ್ತಾನ? ಡಾಕ್ಟರ್ ಹತ್ರ. ಬಿದ್ದೋಗಿಸಿದಂತ ಮಾನವನ ಆ ಗಾಯಗಳು ಕಟ್ಟಿ ಅಂದ್ರೆ ಅವನ ಪಾಪ ಪರಿಹಾರ ಎಲ್ಲ ಮಾಡಿ ಅವನ ಶುದ್ಧೀಕರಿಸಿ ತಗೊಂಡ್ಬಂದು ಸನ್ನಿಧಿಗೆ ಸೇರಿಸ್ತಾನ, ಯಾಜಕನ ಕೈ ಇಡ್ತಾನ. ಆಮೇಲೆ ಪಾಪದಲ್ಲಿರುವಂತ ವ್ಯಕ್ತಿನ, ಬಿದ್ದೋಗಿರೋ ಸ್ಥಿತಿರುವಂತಿರೋ ವ್ಯಕ್ತಿನ ದೇವರು ಹುಡ್ಕೊಂಡು ಬಂದು ಅವನ ಗಾಯಗಳು ಕಟ್ಟಿ ಅವನ ಎಲ್ಲಿ ಸೇರಿಸ್ತಾನ? ಸಂಘಕ್ಕೆ ಸೇರಿಸ್ತಾನ, ಯಾಜಕನ ಕೈ ಒಪ್ಪಿಸ್ತಾನ. ಇವನ್ನೆಲ್ಲರೂ ದೇವರು ಈ ಸಂಘಕ್ಕೆ ಸೇರಿಸ್ತಾನ. ಆಮೇಲೆ ಹಲ್ಲೆಲೂಯ. ಯಾಜಕರಿಗೆ ಎಲ್ಲಿ ಒಪ್ಪಿಸ್ತಾನ ಹೇಳು? ಏನು ಒಪ್ಪಿಸ್ತಾನ? 2 ನಾಣ್ಯಗಳು ಕೊಡ್ತಾನ. 2 ನಾಣ್ಯಗಳು ಕೈಯಲ್ಲಿ ಕೊಟ್ಟು ಇಲ್ಲ ನೀನು ಸರಿಯಾಗಿ ನೋಡ್ಕೊ. ಏನು ಈ ನಾಣ್ಯಗಳು ಯಾರಿಗೆ ಸಾದೃಶ್ಯ? 2 ನಾಣ್ಯಗಳು ಯಾರಿಗೆ ಸಾದೃಶ್ಯ ಅಂದ್ರೆ ಬೈಬಲ್ ಸಾದೃಶ್ಯ. ಹಣ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಇದನ್ನ ಇಟ್ಟುಕೊಂಡು ಇವನ್ನ ನೀನು ಪೋಷಿಸು.
ಆಮೇನ್. ಇವ್ನು ಸರಿಯಾಗಿ ನೋಡ್ಕೋ, ಇವ್ನು ಅಭಿವೃದ್ಧಿ ಪಡಿಸು, ಇವ್ನ ಗಾಳಿ ಕಟ್ಟು ನೀನು, ಮತ್ತೆ ನಾನು ಬರ್ತೀನಿ. ಆಮೇನ್. ಮತ್ತೆ ನಾನು ಬರ್ತೀನಿ, ನನ್ನ ಕೈಗೆ ನೀನು ಅಪ್ಪಗಿಸು. ಆಮೇನ್. ಅರ್ಥ ಆಯ್ತಾ? ನಿಮ್ನೆಲ್ಲರೂ ದೇವ್ರ ಕರ್ಕೊಂಡ್ಬಿಟ್ಟಾನ, ಬಾಧ್ಯತೆ ನಮ್ಗೆ ಒಪ್ಸೋಣ. ಈ ಇದ್ರನ್ನಾಗಿದ್ದ ನಾನು ನಿಮ್ಮನ್ನ ಕಟ್ಟಬೇಕು, ಕಟ್ಟಿ ಮತ್ತೆ ದೇವ್ರ ಬರುವಾಗ ನಿಮ್ನೆಲ್ಲರೂ ದೇವ್ರ ಕೈಗೆ ಅಪ್ಪಗಿಸ್ಬೇಕು. ಆಮೇನ್. ಹಾಲೆಲ್ಲಾ ಅದು ದೇವರು ಕೊಟ್ಟರೆ ಕೆಲಸ. ನಿಮ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು. ಆ ಆಸೆ ದೇವರಿಗೆ ಐತೆ, ಉನ್ನತವಾದ ಆಲೋಚನೆ ದೇವರಿಗೆ ಐತೆ. ಅದಕ್ಕೆ ಸಂಘದಲ್ಲಿ ಇರಬೇಕು. ಸಂಘದಲ್ಲಿ ಇದ್ರೇನೆ ಆಶೀರ್ವಾದ ಅಂತ ಸ್ಥಿತಿ ನೋಡ್ತಿ. ಹೆಂಗ್ ಕಟ್ಟಲು ಬರಬೇಕು? ವಾಕ್ಯನ ಆಧಾರ ಮೇಲೆ ಕಟ್ಟಲು ಬರಬೇಕು. ವಾಕ್ಯ ಏನಂದ್ರೆ ನಿಮ್ ಜೀವಿತಗಳು ನಿಂದಿರುವುದಿಲ್ಲ. ಅಪವಾದ ಎದುರಿಸಬೇಕಂದ್ರೆ ವಾಕ್ಯನ ಇರಬೇಕು. ನಮ್ ಜೀವಿತ ಎದುರಿಸಬೇಕಂದ್ರೆ ವಾಕ್ಯನ ಇರಬೇಕು. ವಾಕ್ಯನ ಆಧಾರ ಮಾಡಿಕೊಂಡೇ ನಮ್ ಜೀವಿತ ಕಟ್ಕೋಬೇಕು. ಯಾಕಂದ್ರೆ ಕ್ರಿಸ್ತ ಮತ್ತೆ ಭಕ್ತನ ಆಮೇನ್. ನಾವು ಸಿದ್ಧರಾಗಬೇಕು. ಈ ವಾಗ್ದಾನ ನಮ್ಮ ಜೀವಿತ ನೆರವೇರಬೇಕಂದ್ರೆ ನಾವ್ ಏನು ಮಾಡಬೇಕು? ವಿಶಾಲನ ನಾವು ಕೋರಬೇಕು. ಅದೇ ರೀತಿ ವಿಧೇಯತೆಗಳಿಗೆ ನಾವು ಇರಬೇಕು, ಕಷ್ಟಪಡುವಂತವರಾಗಿರ್ಬೇಕು. ದೇವರನ್ನ ಹಿಡ್ಕೊಂಡೆ ನಾವು ಹೆಜ್ಜೆ ಹಾಕಬೇಕು. ಆಮೇನ್. ಇವನ್ನ ನಾವು ಹಿಡ್ಕೊಂಡು ನಾವು ನಡೆದು ಅಂದ್ರೆ ಈ ವಾಗ್ದಾನ ಖಚಿತವಾಗಿ ದೇವರು ನಮ್ಮ ಜೀವಿತ ನೆರವೇರಿಸ್ತಾರೆ.